ನಿನಗೆನೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗಿದೆ. ಇವತ್ತೇನಿದ್ರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವುದಕ್ಕೆ ಮಾತ್ರ ಅವಕಾಶ. ಕಾರಣ ಅಂತಂದ್ರೆ ನಾಳೆ ಮೊದಲ ಹಂತದ ಮತದಾನ. ಅಂದ್ರೆ ಮೊದಲ ಹಂತದ ಮತದಾನ ಎಲ್ಲೆಲ್ಲಿ ನಡೆಯುತ್ತೋ ಆ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡೋದಕ್ಕೆ ಮಾತ್ರ ಅವಕಾಶ. ಈ ಕಾರಣಕ್ಕೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯದ ಕೆಲ ಲೋಕಸಭಾ ಕ್ಷೇತ್ರಗಳು. ಅದರಲ್ಲೂ ಕೂಡ ಮಂಡ್ಯ ವಿಚಾರವಾಗಿ ಬರೋದಾದ್ರೆ ಕೊನೆಯ ಕ್ಷಣದ ಕಸರತ್ತನ್ನ ಅಭ್ಯರ್ಥಿಗಳು ಇವತ್ತು ಬಹಳ ಭರ್ಜರಿಯಾಗಿ ನಡೆಸ್ತಾರೆ. ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ನಿಖಿಲ್. ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟು ಇವತ್ತು ಮತಯಾಚನೆಯನ್ನ ಮಾಡ್ತಾರೆ. ಪ್ರಚಾರದ ನಡುವೆ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಡೋದೇ ಇವತ್ತು ಬಹಳ ಕುತೂಹಲದ ವಿಚಾರ. ಯಾಕೆ ಅಂತಂದ್ರೆ ಕೊನೆಯ ಹಂತದಲ್ಲೂ ಕೂಡ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಇವತ್ತು ನಿಖಿಲ್ ಅವರು ಇರ್ತಾರೆ. ಕೈ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ಅವರ ಮುಖಾಂತರವಾಗಿ ಮತಬೇಟೆಯನ್ನ ನಡೆಸುವಂತ ನಿಟ್ಟಿನಲ್ಲೂ ಕೂಡ ನಿಖಿಲ್ ಕುಮಾರ್ ಇವತ್ತು ಪ್ರಯತ್ನವನ್ನ ಪಡ್ತಾರೆ. ಹೇಗಿದ್ರು ಬಹಿರಂಗ ಪ್ರಚಾರಕ್ಕೆಲ್ಲ ಇವತ್ತು ಅವಕಾಶ ಇಲ್ವಲ್ಲ, ಮನೆ ಮನೆಗೆ ತೆರಳುತ್ತೀವಿ ಅಂತಂದ್ರೆ ಸ್ವಲ್ಪ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರ್ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿದ್ರು ಜೆಡಿಎಸ್ ನ ನಾಯಕರ ಮತಗಳು ನಮಗೆ ಪಕ್ಕ, ಹೀಗಾಗಿ ಅಥವಾ ಕಾರ್ಯಕರ್ತರ ಮತಗಳು ಪಕ್ಕ. ಆದ್ರೆ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮತಗಳಿಕೆ ಹೆಚ್ಚಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿಖಿಲ್ ಕುಮಾರ್ ಇದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಪ್ರಚಾರ ಕಾರ್ಯವನ್ನ ಕೈಗೊಳ್ತಾರೆ. ಅವರು ಕೂಡ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ನಡೆಸ್ತಾರೆ. ಆಮೇಲೆ ಬೇರೆ ಬೇರೆ ಕಡೆಯಿಂದ ಬಂದಂತ ನಾಯಕರೆಲ್ಲ ಇರ್ತಾರಲ್ವಾ, ಅವರೆಲ್ಲ ನಿನ್ನೆನೆ ಕ್ಷೇತ್ರ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಹೊರಗಡೆ ಮತ ಹಕ್ಕನ್ನ ಹೊಂದಿರುವಂತವರು ಇತರ ಜಿಲ್ಲೆಗಳಿಗೆ ತೆರಳಿ ಅಥವಾ ಇತರ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಪ್ರಚಾರ ನಡೆಸೋದಕ್ಕೆಲ್ಲ ಇವತ್ತು ಅವಕಾಶ ಇರೋದಿಲ್ಲ. ಏನಿದ್ರು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವ್ರು ಮಾತ್ರ ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸೋದಕ್ಕೆ ಮಾತ್ರ ಅವಕಾಶ. ಹೀಗಾಗಿನೇ ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡಂತೆ ತಿರುಗಾಡ್ತಾರೆ. ಅವರು ಕೂಡ ಇವತ್ತು ಹಲವು ನಾಯಕರನ್ನ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೊತೆಗೆ ಜೆಡಿಎಸ್ ನ ಮತಗಳನ್ನು ಕೂಡ ನಾನು ಗಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಏನೇನ್ ಪ್ರಯತ್ನವನ್ನ ಮಾಡ್ಬೋದು ಹೇಳಿ. ಕೆಲವರು ಪಕ್ಷೇತರ ಅಭ್ಯರ್ಥಿ, ಅವ್ರಿಗೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲಾ ಪಕ್ಷದ ಮತಗಳನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಇರುವಂತ ಅವಕಾಶವನ್ನ ಕೊನೆ ಹಂತದಲ್ಲಿ ಯಾವ ಮಟ್ಟಿಗೆ ಅವರು ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಸುಮಲತಾ ಅಂಬರೀಶ್ ಅವರು ನಿನ್ನೆ ಒಂದು ಬೃಹತ್ ಬಹಿರಂಗವಾದಂತ ಸಮಾವೇಶ ಆಯ್ತು. ಆ ಸಂದರ್ಭದಲ್ಲಿ ನನಗೆ ಯಾಕೆ ಮಂಡ್ಯದ ಮಂದಿ ಮತ ಕೊಡಬೇಕು ಅನ್ನುವಂಥದ್ದನ್ನ ಸವಿವರವಾಗಿ ಜನರ ಮುಂದಿಟ್ಟಿದ್ದು ಕೂಡ ಆಯ್ತು. ಇವತ್ತೇನಿದ್ರು ಮನೆ ಮನೆಗೆ ತೆರಳಿ ಅದರಲ್ಲೂ ಕೂಡ ಅವರು ಇವತ್ತು ಆಯ್ಕೆ ಮಾಡ್ಕೊಳ್ಳುವಂತ ಕ್ಷೇತ್ರಗಳು ಯಾವ್ದು ಇರ್ಬೋದು, ವಿಧಾನಸಭಾ ಕ್ಷೇತ್ರಗಳು ಅನ್ನುವಂಥದ್ದನ್ನೆಲ್ಲ ನೋಡ್ಬೇಕಿದೆ ನಾವು. ಯಾಕಂತಾದ್ರೆ ಸಹಜವಾಗಿ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಂದ್ರೆ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತ 8 ವಿಧಾನಸಭಾ ಕ್ಷೇತ್ರ, ಕೆಲವೊಂದರಲ್ಲಿ ಕಾಂಗ್ರೆಸ್ ಬಹಳ ಗಟ್ಟಿಯಾಗಿ ಬೇರೂರಿದೆ, ಇನ್ನು ಕೆಲವೊಂದರಲ್ಲಿ ಜೆಡಿಎಸ್ ಮತಗಳಿಕೆ ಹೆಚ್ಚಿದೆ. ಹೀಗಾಗಿ ಇವತ್ತು ಅವರು ಯಾವ್ಯಾವ ಕ್ಷೇತ್ರಗಳ ಕಡೆಗೆ ಎಲ್ಲೆಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸ್ತಾರೆ ನೋಡ್ಬೇಕಿದೆ.